ಇವತ್ತು ನಾನು ಅಡುಗೆಗೆ ಉಪಯೋಗಿಸುವಂತಹ ಈರುಳ್ಳಿಯಿಂದ, ಈ ಈರುಳ್ಳಿ ಇದೆಯಲ್ಲ ಇದರಿಂದ ನಾನು ಒಂದು ಬ್ಯೂಟಿಫುಲ್ ಆಗಿರುವಂಥ ಫ್ಲವರನ್ನು ಮಾಡಿ ಕ್ರಾಫ್ಟ್ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಈ ಈರುಳ್ಳಿ ಈಗ ನಾನು ಕಟ್ ಮಾಡ್ಕೊಳ್ತೀನಿ. ನೀಟಾಗಿ ಕಟ್ ಮಾಡಿಕೊಂಡು ಆ ಮೇಲ್ಗಡೆ ತೆಳುವಾಗಿರೋ ಸಿಪ್ಪೆ ಏನಿದೆಯಲ್ಲ ಅದನ್ನು ಅಷ್ಟೇ ನಾನು ತೆಗೆದುಕೊಳ್ತೀನಿ. ಅದರ ಜೊತೆಗೆ ಒಳಗಿನ ಪದರನೂ ಸ್ವಲ್ಪ ಬರುತ್ತೆ, ಬಂದ್ರೂ ಏನು ವರಿ ಮಾಡ್ಕೋಬೇಡಿ, ಏನು ತೊಂದರೆ ಇಲ್ಲ. ಮೇಲಿನ ಪದರನ ನಾನು ಆಮೇಲೆ ಸಪ್ರೇಟಾಗಿ ತೆಗೆದಿಟ್ಕೊಳ್ತೀನಿ. ಈ ಈರುಳ್ಳಿ ಸಿಪ್ಪೆನ ನಾವು ಒಂದೊಂದು ಸಲ ಬೇಡ ಅಂತ ಎಸ್ಬಿಡ್ತೀವಲ್ವಾ, ಇವತ್ತು ನಾನು ಅದೇ ಈರುಳ್ಳಿ ಸಿಪ್ಪೆಯಿಂದ ಬ್ಯೂಟಿಫುಲ್ ಆಗಿರೋವಂಥ ಫ್ಲವರನ್ನು ಮಾಡಿ ಒಂದು ಬ್ಯೂಟಿಫುಲ್ ಆಗಿರೋವಂಥ ಕ್ರಾಫ್ಟನ್ನು ಮಾಡಿ ತೋರಿಸ್ತೀನಿ. ಈ ಮೇಲ್ಗಡೆ ಸಿಪ್ಪೆನ, ತೆಳುವಾದ ಸಿಪ್ಪೆ ಇದೆಯಲ್ಲ ಇಲ್ಲಿ ನೋಡಿ, ಇದನ್ನೆಲ್ಲ ಹೀಗೆ ತೆಗೆದಿಟ್ಕೋಬೇಕು, ಇದನ್ನು ಎಸಿಬಾರ್ದು. ಇದರಲ್ಲಿ ಕ್ರಾಫ್ಟ್ ಮಾಡ್ತೀನಿ ನೋಡಿ ನಾನು. ಈಗ ಈ ಈರುಳ್ಳಿ ಸಿಪ್ಪೆಗಳೆಲ್ಲ ತೆಗೆದಿಟ್ಕೊಂಡಾಯಿತು. ಈ ಈರುಳ್ಳಿ ಸಿಪ್ಪೆನ ನಾನು ಕಟ್ಟಿಂಗ್ ಮಾಡಿಕೊಂಡು ಈಗ ನೀಟಾಗಿ ಲೀವ್ಸ್ ಶೇಪ್, ಅಂದರೆ ಈ ದಳಗಳು, ಈ ಹೂವಿನ ದಳ ಇರುತ್ತಲ್ಲ ಅದನ್ನು ನಾನು, ಆ ಶೇಪನ್ನು ನಾನು ಕಟ್ಟಿಂಗ್ ಮಾಡಿಕೊಂಡೆ ನೋಡಿ. ಈಗ ರೆಡಿ ಆಯ್ತಲ್ವಾ ಆ ಶೇಪ್, ಆ ಹೂವಿನ ದಳದ ಶೇಪ್ ರೆಡಿ ಆಯಿತು. ದೊಡ್ಡದೊಂದು ಪೀಸ್ ಮಾಡ್ಕೊಂಡಿದ್ದೀನಿ, ಹಾಗೆಯೇ ಚಿಕ್ಕ ಚಿಕ್ಕ ಪೀಸು. ಇದು ಒಂದು ಚಿಕ್ಕ ಪೀಸ್, ಅಂದರೆ 2 ಲೇಯರ್ ಹಾಕ್ತೀನಿ ನಾನು, ಹಾಗಾಗಿ ನಾನು ಒಂದು ದೊಡ್ಡ ಪೀಸು ಇನ್ನೊಂದು ಚಿಕ್ಕ ಪೀಸು ಇಲ್ಲಿ ಮಾಡಿಟ್ಕೊಂಡಿದ್ದೀನಿ ನೋಡಿ. ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ. ಈರುಳ್ಳಿ ಸಿಪ್ಪೆಯಿಂದ ದಳಗಳು. ಈಗ ಒಂದು ಇನ್ವಿಟೇಷನ್ ಕಾರ್ಡನ್ನು, ವೇಸ್ಟ್ ಕಾರ್ಡನ್ನು ತೊಗೊಂಡು ಸುಮ್ಮನೆ ರಫ್ ಆಗಿ ರೌಂಡ್ ಸ್ಕೆಚ್ ಹಾಕ್ಕೊಳ್ತೀನಿ. ಇನ್ನೊಂದು ರೌಂಡ್ ಹಾಕ್ಕೊಳ್ತೀನಿ, ಫ್ಲವರ್ಸ್ ಮಾಡಬೇಕಲ್ಲ ಈಗ ಇದನ್ನು ರೌಂಡ್ ಶೇಪ್ ಕಟ್ಟಿಂಗ್ ಮಾಡಿಕೊಂಡು ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ತೀನಿ. ಸುಮ್ಮನೆ ರಫ್ ಸ್ಕೆಚ್ ಹಾಕ್ಕೊಂಡ್ರೆ ಸಾಕು. ಆಮೇಲೆ ಈ ರೀತಿ ಕಾರ್ಡಿಗೆ ರೌಂಡ್ ಶೇಪ್ ಕಟ್ಟಿಂಗ್ ಆಯಿತು. ಈಗ SR ಗಮ್ಮಿಂದ ನಾನು ವೈಟ್ ಗ್ಲೂ ಬೇಕಿದ್ರೂ ಹಚ್ಕೊಳ್ಬೋದು. ನಾನು SR ಗಮ್ಮನ್ನೇ ಜಾಸ್ತಿ ಯೂಸ್ ಮಾಡೋದು, ಸೊ ಹಾಗಾಗಿ SR ಗಮ್ ತೊಗೊಂಡಿದ್ದೀನಿ. ಅದರ ಸುತ್ತಲೂ ಈಗ ಹಚ್ಕೊಂಡು ಈ ಪೆಟಲ್ಸ್ ನಾನೇನು ಕಟ್ ಮಾಡಿಟ್ಕೊಂಡಿದ್ನಲ್ಲ, ದಳಗಳು, ಹೂವಿನ ದಳಗಳು ಅಂತ ಹೇಳಿ, ಅದನ್ನು ನಾನೀಗ ಸುತ್ತಲೂ ಹಚ್ಕೊಳ್ತೀನಿ. ಒಂದೊಂದಾಗಿ ಹಚ್ಕೊಳ್ತಾ ಹೋಗ್ತೀನಿ. 2 ಹಚ್ಕೊಂಡೆ. ಈಗ 3ನೇ ದಳ ಹಚ್ಕೊಳ್ತಾ ಇದ್ದೀನಿ, ಪೆಟಲ್ಸ್. ಹಾಗೆ 4, ಹಾಗೆ ನಾನು ಸ್ವಲ್ಪ ಗ್ಲೂ ಹಚ್ಕೊಂಡು 5ನೇ ಪೆಟಲನ್ನು ಹಚ್ಕೊಳ್ತೀನಿ. ಈಗ 1 ಲೇಯರ್ ಆಯಿತು. ಈಗ ನೋಡಿ ರೆಡಿ ಆಯ್ತಲ್ವಾ. ಈಗ ನೆಕ್ಸ್ಟ್ ಸೆಕೆಂಡ್ ಲೇಯರಿಗೆ ಸ್ವಲ್ಪ ಚಿಕ್ಕ ಚಿಕ್ಕ ದಳಗಳನ್ನು ಹಚ್ಕೊಳ್ತೀನಿ, ಅಂದರೆ ಚಿಕ್ಕ ಚಿಕ್ಕ ಪೆಟಲ್ಸ್ಗಳನ್ನು ಹಚ್ಕೊಳ್ತಾ ಹೋಗ್ತೀನಿ. ಚಿಕ್ಕ ಚಿಕ್ಕ ಪೆಟಲ್ಸ್ಗಳು ಗಮ್ಮನ್ನು ಹಚ್ಕೊಳ್ತಾ, ಈ ದಳಗಳನ್ನು ಹಚ್ಕೊಳ್ತಾ ಹೋಗ್ತೀನಿ. ಈಗ ಒಂದು ಬ್ಯೂಟಿಫುಲ್ ಆಗಿರುವಂಥ ಫ್ಲವರ್ ರೆಡಿ ಆಗತ್ತೆ ನೋಡಿ, ಈರುಳ್ಳಿಯ ಸಿಪ್ಪೆಯಿಂದ. ಈಗ ನೋಡಿ ರೆಡಿ ಆಯಿತು. ಈ ಫ್ಲವರ್ ಈಗ ಒಳಗಡೆ ಪಾರ್ಟ್ಗೆ ಒಂದು ಹೈಲೈಟ್ ಮಾಡಬೇಕಲ್ವಾ, ಸೊ ಹಾಗಾಗಿ ಈಗ ನೋಡಿ ಎಲ್ಲ ಪೆಟಲ್ಸನ್ನು ಹಚ್ಚಾಯಿತು. ಈ ಏನು ಲೇಸ್ ಇದೆಯಲ್ಲ, ನಾವು ಡ್ರೆಸ್ಸಿಗೆ ಹಾಕುವಂಥ ಲೇಸನ್ನು ನಾನು ಈ ರೀತಿ ಲೇಸನ್ನು ನಾನು ಚಾಯ್ಸ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಒಂದೊಂದು ಪಾರ್ಟನ್ನು ನಾನು ಕಟ್ ಮಾಡಿ ಎತ್ತಿಟ್ಕೊಳ್ತೀನಿ. ಈಗ ಅದನ್ನು ಸೆಂಟರಲ್ಲಿ ನಾನೇನು ಫ್ಲವರ್ ಮಾಡ್ಕೊಂಡಲ್ಲ, ಈ ಫ್ಲವರ್ ಸೆಂಟರಿಗೆ ನಾನು ಇದನ್ನು ಗ್ಲೂ ಹಾಕಿಬಿಟ್ಟು ಹಚ್ಕೊಳ್ತೀನಿ. ಅಂದರೆ ಸ್ವಲ್ಪ ಫ್ಲವರ್ನ ಹೈಲೈಟ್ ಮಾಡಬೇಕಲ್ಲ, ಸೊ ಹಾಗಾಗಿ ನಾನು ಈ ಲೇಸನ್ನು ಚಾಯ್ಸ್ ಮಾಡ್ಕೊಂಡಿದ್ದೀನಿ. ಅದು ಸ್ವಲ್ಪ ಗಮ್ಮೆಲ್ಲ ಅಂಟ್ಕೊಳ್ಳಿ. ಈಗ ಅಂಟ್ಕೊಳ್ತು ನೋಡಿ. ಈಗ ಈ ರೀತಿ ಸರಗಳೆಲ್ಲ ನಮ್ಮ ಮನೇಲಿ ಇರತ್ತಲ್ವಾ, ದೇವ್ರ ಫೋಟೋಗೆ ಹಾಕಿ ಕೆಲವೊಂದೊಂದು ಸಲ ಬೇಡ ಅಂತ ನಾವು ಎಸ್ಬಿಟ್ಟಿರ್ತೀವಿ. ಸೊ ಅದರಲ್ಲಿರುವಂಥ ಮಣಿಗಳನ್ನೆಲ್ಲ ಆರಿಸಿ ನಾನು ಎತ್ತಿಟ್ಕೊಂಡಿದ್ದೀನಿ. ಈಗ ನೋಡಿ ದೊಡ್ಡ ಮಣಿನ ನಾನು ಎತ್ತಿಟ್ಕೊಂಡಿದ್ದೀನಿ. ಅದರಲ್ಲಿ ಚಿಕ್ಕ ಚಿಕ್ಕ ಮಣಿನೂ ಇರುತ್ತೆ, ದೊಡ್ಡ ದೊಡ್ಡ ಮಣಿನೂ ಇರುತ್ತಲ್ವ, ಅದರಲ್ಲಿ ನಾನು ದೊಡ್ಡ ಸೈಜ್ ಮಣ್ಣಿನ ನಾನು ಎತ್ತಿಟ್ಕೊಂಡು ಈ ಫ್ಲವರಿಗೆ ನಾನು ಸೆಂಟರಲ್ಲಿ ಈಗ ಇಡ್ತೀನಿ. ನಾನು ಗಮ್ ಹಾಕಿಬಿಟ್ಟು ಸೆಂಟರಲ್ಲಿ ಇಟ್ಟೆ. ಈ ಈರುಳ್ಳಿಯಿಂದ ಒಂದು ಫ್ಲವರ್ ಈಗ
ರೆಡಿ ಆಯಿತು. ನೋಡಿ ಫ್ಲವರ್ ಎಷ್ಟು ಚೆನ್ನಾಗಾಯಿತು. ಫ್ಲವರ್ ರೆಡಿ ಆಯ್ತಲ್ವಾ? ಈಗ 3 ಫ್ಲವರ್ ರೆಡಿ ಮಾಡಿಕೊಂಡೆ ನಾನು. ಈ ರೀತಿ ರಿಂಗ್, ಹೇರ್ ಸ್ಟೈಲ್ ರಿಂಗ್ ಏನಿದೆಯಲ್ಲ, ಅಂದರೆ ಹೇರಿಗೆ ನಾವು ಏನು ಹಾಕ್ಕೊಳ್ತೀವಲ್ಲ, ಆ ರಿಂಗ್ ನಮಗೆ ಬರ್ತಡೇಲೆಲ್ಲ ಕೊಟ್ಟಿರ್ತಾರಲ್ವ, ಮದುವೆಗಳು ಬರ್ತಡೇಲೆಲ್ಲ ಕೊಟ್ಟಿರ್ತಾರೆ. ಅದು ಸ್ವಲ್ಪ ಹಾಳಾಗಿದ ತಕ್ಷಣ ಬಿಡ್ತೀವಲ್ವ, ಅದನ್ನು ಎಸಿಬಾರ್ದು. ಅದರಲ್ಲಿರೋವಂಥ ಲೀವ್ಸ್ ಇದೆ ನೋಡಿ, ಈ ರೀತಿ ಲೀವ್ಸ್ ಇರುತ್ತೆ ಅದಕ್ಕೆ ಅಟ್ಯಾಚ್ ಆಗಿ. ಆ ಲೀವ್ಸನ್ನ ನಾನು ನೀಟಾಗಿ ಕಟ್ ಮಾಡಿ ಅದನ್ನು ಕೂಡ ಎತ್ತಿಟ್ಕೊಳ್ತೀನಿ. ಈ ಕ್ರಾಫ್ಟಿಗೆ ಯೂಸ್ ಮಾಡ್ಕೊಳ್ತೀನಿ ನೋಡಿ. ನಿಮಗೆ ಸ್ಕೂಲ್ನಲ್ಲಿ ಫ್ರೆಂಡ್ಸ್ ಮನೆ ಪಾರ್ಟಿಗೆಲ್ಲ ಹೋದಾಗ, ಬರ್ತ್ಡೇ ಪಾರ್ಟೀಸ್ಗೆಲ್ಲ ಹೋದಾಗ ಕೊಟ್ಟಿರ್ತಾರೆ ತಾನೆ, ನಿಮಗೆ ಹೇರ್ ಬ್ಯಾಂಡ್ ಕೊಟ್ಟಿರ್ತಾರೆ ತಾನೆ, ಈ ರೀತಿ ಹೇರ್ ಬ್ಯಾಂಡ್ ಕೊಟ್ಟಿರ್ತಾರೆ ತಾನೆ, ಅದೇ ಲೀವ್ಸ್, ಅದರದ್ದು ಲೀವ್ಸ್ನೆಲ್ಲ ನಾನು ಕಟ್ ಮಾಡಿಟ್ಕೊಂಡೆ. ಈಗ ಒಂದು ಇನ್ವಿಟೇಷನ್ ಕಾರ್ಡ್ ಮೇಲೆ ನಾನು ಫ್ಲ್ಯಾಗ್, ಅಂದರೆ ಈಗ ರಿಪಬ್ಲಿಕ್ ಡೇ ಇರೋದರಿಂದ ನಾನು ಒಂದು ಫ್ಲ್ಯಾಗನ್ನು ನಾನು ಡ್ರಾಯಿಂಗ್ ಮಾಡ್ಕೊಳ್ತೀನಿ. ಇದು ವೇಸ್ಟ್ ಇನ್ವಿಟೇಷನ್ ಕಾರ್ಡ್. ಲೈಟಾಗಿ ಸ್ವಲ್ಪ ಸ್ಕೆಚ್ ಹಾಕ್ಕೊಳ್ತೀನಿ, ಪೆನ್ಸಿಲಿಂದ ನಾನು ಸ್ಕೆಚ್ ಹಾಕ್ಕೊಳ್ತೀನಿ. ಸುಮ್ಮನೆ ಜಸ್ಟ್ ಒಂದು ಔಟರ್ ಲೈನ್ ಹಾಕ್ಕೊಂಡು ಇನ್ವಿಟೇಷನ್ ಕಾರ್ಡನ್ನು ನೀಟಾಗಿ ಕಟ್ಟಿಂಗ್ ಮಾಡಿಕೊಂಡು ಅದನ್ನು ನಾನು ಈಗ ಕಲರಿಂಗ್ ಮಾಡ್ಕೊಳ್ತೀನಿ. ಕೇಸರಿ ಮತ್ತು ಹಸಿರು ಎರಡು ಅಷ್ಟೇ ಮಾಡ್ಕೊಳ್ತೀನಿ. ಆಲ್ರೆಡಿ ಇನ್ವಿಟೇಷನ್ ಕಾರ್ಡ್ ವೈಟ್ ಇರುತ್ತಲ್ವಾ, ಪ್ಲೈನ್ ಕಾರ್ಡ್ ನೋಡಿ ವೈಟೇ ಇರುತ್ತೆ. ಈ ಕಾರ್ಡ್ ವೈಟ್ ಇರೋದ್ರಿಂದ ಸೆಂಟರಿಗೆ ನಾನು ಏನು ಪೇಂಟಿಂಗ್ ಮಾಡ್ಕೊಳ್ಳಲ್ಲ. ಈಗ ಗ್ರೀನ್ ಕಲರ್ ಹಚ್ಕೊಳ್ತೀನಿ, ಅಂದರೆ ನಮ್ಮ ಫ್ಲಾಗ್ ಕಲರ್. ನಾನು ಈ ರೀತಿ ಗ್ರೀನ್ ಆ್ಯಂಡ್ ಆರೆಂಜ್ ಹಚ್ಕೊಂಡೆ. ಫಸ್ಟೇನೆ ಆರೆಂಜ್ ಹಚ್ಕೊಂಡಿದ್ದೀನಿ, ಈಗ ಗ್ರೀನ್ ಆಯಿತು. ಈಗ ಸೆಂಟರಲ್ಲಿ ನಾನು ಒಂದು ಚಕ್ರವನ್ನು ಬಿಡಿಸ್ಕೊಳ್ತೀನಿ. ನಮ್ಮ ಫ್ಲಾಗಲ್ಲಿ ಚಕ್ರ ಇರುತ್ತಲ್ವಾ, ಅದನ್ನು ಬಿಡಿಸ್ಬೇಕಲ್ವಾ. ಈಗ ಬಿಡಿಸ್ಕೊಂಡಾಯಿತು. ಈಗ ನಾನು ಸ್ಕೆಚ್ ಪೆನ್ನಿಂದ ಅದಕ್ಕೆಲ್ಲ ಲೈನ್ಸ್ ಹಾಕ್ಕೊಳ್ತೀನಿ, ಚಕ್ರನ ರೆಡಿ ಮಾಡ್ಕೊಳ್ತೀನಿ. ಈಗ ಸುತ್ತಲೂ ಔಟರ್ ಲೈನ್ ಹಾಕ್ಕೊಂಡು ಒಳಗಡೆನೂ ಔಟರ್ ಲೈನ್ ಹಾಕಿ, ಆಮೇಲೆ ಸುತ್ತಲೂ ಸ್ಕೆಚ್ ಪೆನ್ನಿಂದ ಲೈನ್ಸ್ಗಳನ್ನೆಲ್ಲ ಹಾಕ್ಕೊಂಡ್ಬಿಡ್ಬೇಕು, ಚಕ್ರನ ರೆಡಿ ಮಾಡ್ಕೋಬೇಕು. ಈಗ ನೋಡಿ ಫ್ಲಾಗ್ ರೆಡಿ ಆಯ್ತಲ್ವಾ. ಈಗ ನೋಡಿ ನಾನು ಆಲ್ರೆಡಿ ಒಂದು ಫ್ಲಾಗ್ ಮಾಡಿ ಇಟ್ಕೊಂಡಿದ್ದೀನಿ, ಎಷ್ಟು ನೀಟಾಗಿ ಬಂದಿದೆ ನೋಡಿ. ಫ್ಲಾಗ್ ರೆಡಿ ಆಯ್ತಲ್ವಾ. ಈಗ ಇದು ಸ್ಟ್ರಾ, ಅಂದರೆ ನಾವು ಜ್ಯೂಸ್ ಕುಡಿಯೋ ಒಂದು ಸ್ಟ್ರಾ ಕಡ್ಡಿನ ನಾನು ಕಟ್ ಮಾಡ್ಕೊಂಡಿದ್ದೀನಿ, ಆಫ್ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ನಾನು ಅರೇಂಜ್ ಮಾಡಿ ತೋರಿಸ್ಬೇಕಲ್ವಾ, ಅದಕ್ಕೆ ನಾನು ಒಂದು ಯೂಸ್ ಆ್ಯಂಡ್ ಥ್ರೋ ಪೇಪರ್ ಪ್ಲೇಟ್ಸ್ ಬರುತ್ತಲ್ಲ, ಅದನ್ನು ತೊಗೊಂಡಿದ್ದೀನಿ. ಅದರ ಹಿಂಭಾಗಕ್ಕೆ ನಾನು ಈ ಆರ್ಟನ್ನು, ಈ ಫ್ಲವರ್ಸನ್ನು ಸೆಟ್ಟಿಂಗ್ ಮಾಡಿ ತೋರಿಸ್ತೀನಿ. ಹೇಗೆ ಸೆಟ್ಟಿಂಗ್ ಮಾಡೋದು, ಹೇಗೆ ಒಂದು ಕ್ರಾಫ್ಟ್ ರೆಡಿ ಆಗುತ್ತೆ. ಈಗ ನೋಡಿ ಬ್ಯೂಟಿಫುಲ್ಲಾಗಿ ಒಂದು ಕ್ರಾಫ್ಟ್ ರೆಡಿ ಮಾಡ್ತೀನಿ. ಇದ್ರ ಮೇಲ್ಗಡೆ ನಾನು ಏನು ಈರುಳ್ಳಿ ಸಿಪ್ಪೆಯಿಂದ ನಾನು ಹೂಗಳನ್ನು ಮಾಡ್ಕೊಂಡಿದ್ನಲ್ಲ, ಅದನ್ನೆಲ್ಲ ಫಸ್ಟ್ ನಾನು ಅಂಟಿಸ್ಕೊಳ್ತೀನಿ. ಈ ಫ್ಲವರ್ಸ್, ಈ ಈರುಳ್ಳಿ ಸಿಪ್ಪೆಯ ಫ್ಲವರ್ಸನ್ನು ಈಗ ಇಲ್ಲಿ ಅಂಟಿಸ್ಕೊಂಡು ಈ ಪ್ಲೇಟ್ ಮೇಲೆ, ಅಂದರೆ ಹಿಂಭಾಗಕ್ಕೆ, ಪ್ಲೇಟಿನ ಒಳಭಾಗಕ್ಕಲ್ಲ, ನಾನು ಹಿಂಭಾಗದ ಪಾರ್ಟನ್ನು ತೊಗೊಂಡಿದ್ದೀನಿ, ಅದರ ಮೇಲೆ ನಾನು ಫ್ಲವರ್ನ ಅರೇಂಜ್ ಮಾಡ್ತೀನಿ. ಗಮ್ಮಿಂದ ನಾನು ಅಂಟಿಸ್ಕೊಳ್ತೀನಿ. ಎಷ್ಟು ಹೈಲೈಟಾಗಿ ಕಾಣಿಸ್ತಾ ಇದೆ ನೋಡಿ, ಈರುಳ್ಳಿ ಸಿಪ್ಪೆಯ ಫ್ಲವರ್ ಅಂತಂದರೆ ಯಾರೂ ನಂಬೋದಿಲ್ಲ ಅಲ್ವಾ, ಅಷ್ಟು ಬ್ಯೂಟಿಫುಲ್ ಆಗಿದೆ ಫ್ಲವರ್. ಈಸಿ ಇರುತ್ತೆ, ಈಸಿಯಾಗಿ ಕ್ರಾಫ್ಟನ್ನು ಮಾಡ್ಕೊಂಡು ಹೋಗಿ, ಅಷ್ಟು ಯಾಕೆ ಕಷ್ಟಪಡಬೇಕು, ಎಷ್ಟು ಈಸಿ ಇರುತ್ತೆ ನೋಡಿ. ಆಯ್ತಲ್ವ, ಎಷ್ಟೊಂದು ಐಟಮ್ಸ್ ಎಲ್ಲ ನಮ್ಮ ಹತ್ರ ಇರುತ್ತೆ, ಅದನ್ನು ಬಿಡ್ತೀವಿ. ಈ ರೀತಿ ಕ್ರಾಫ್ಟಿಗೆ ಯೂಸ್ ಮಾಡ್ಕೊಳ್ಳಿ. ಇದಾಯ್ತಲ್ವ. ಆಗಲೇ ನಾನೇನು ನಿಮ್ಮದು ಹೇರ್ ಬ್ಯಾಂಡ್, ಹೇರ್ ರಿಂಗ್, ಅದರದ್ದು ನಾನು ಎಲೆಗಳನ್ನೆಲ್ಲ ಕಟ್ ಮಾಡ್ಕೊಂಡು ಇಲ್ಲಿ ಅಂಟಿಸ್ಕೋಬೇಕಾದ್ರೆ ಸ್ಟೆಮ್ ಬರ್ಕೋಬೇಕಲ್ವ. ಸೊ ಹಾಗಾಗಿ ನಾನು ಬ್ರೌನ್ ಕಲರಿಂದ ನಾನು ಒಂದು ಸ್ಟೆಮ್, ಆ ಕಡೆ ಈ ಕಡೆ ಸ್ಟೆಮ್ಮನ್ನು ಬಿಡಿಸ್ಕೊಳ್ತೀನಿ. ಅದು ಹಾಗೆ ಅಂಟಿಸಿದ್ರೆ ಚೆನ್ನಾಗಿ ಕಾಣಿಸಲ್ಲ, ಒಂದು ನ್ಯಾಚುರಾಲಿಟಿ ಬರಬೇಕಲ್ಲ. ಸೊ ಹಾಗಾಗಿ ನಾನು ಒಂದು ಎರಡೂ ಕಡೆಗೂ ನಾನು ಸ್ಟೆಮ್ಮನ್ನು ಬರ್ಕೊಂಡೆ, ಡ್ರಾಯಿಂಗ್ ಮಾಡಿಕೊಂಡೆ. ಈಗ ಆ ಏನು ಎಲೆಗಳನ್ನೆಲ್ಲ ನಿಮ್ಮ ಹೇರ್ ಬ್ಯಾಂಡ್ನಲ್ಲಿ ಇರುತ್ತಲ್ವಾ, ನೀವು ಅಬ್ಸರ್ವ್ ಮಾಡಿದರೆ ಗೊತ್ತಾಗತ್ತೆ ನೋಡಿ, ಅದರಲ್ಲೆಲ್ಲ ಲೀವ್ಸಿಂದಿರುತ್ತೆ. ಅದನ್ನೆಲ್ಲ ತೊಗೊಂಡು ಈಗ ನೀಟಾಗಿ ಅಂಟಿಸ್ಕೊಳ್ತೀನಿ. ಈ ಪ್ಲೇಟಿನ ಮೇಲೆ ಹೂ ಅಂಟಿಸಾಯಿತು. ಅದು ಲೀವ್ಸ್ ಕೊಟ್ಟರೆ ಅದೇನೋ ಒಂದು ರೀತಿ ನ್ಯಾಚುರಲ್ ಎಫೆಕ್ಟ್ ಇರುತ್ತಲ್ವ. ಸೊ ಹಾಗಾಗಿ ನಾನು ಈಗ ಲೀವ್ಸ್ಗಳನ್ನೆಲ್ಲ ಹಚ್ಕೊಳ್ತೀನಿ. ಈ ಕಡೆಗೂ ಹಚ್ಕೊಳ್ತೀನಿ, ಆ ಸೈಡನ್ನು ಹಚ್ಕೊಳ್ತೀನಿ. ಫಸ್ಟ್ ಈ ಕಡೆ ಎಲ್ಲ ಹಚ್ಕೊಳ್ತೀನಿ.
ಟ್ರಾನ್ಸ್ಪರೆಂಟ್ ಗ್ಲೂ ತೊಗೊಂಡಿದ್ದೀನಿ. ಈಗ ಸೆಂಟರಿಗೆ ಒಂದು ಲೀವ್ಸ್ ಇಡ್ತೀನಿ. ಈಗ ನೋಡಿ ಎಷ್ಟು ಗೆಟಪ್ಪ ಕಾಣಿಸ್ತಾ ಇದೆ ನನ್ನ ಕ್ರಾಫ್ಟ್, ನಾನು ಮಾಡಿರೋವಂಥ ಕ್ರಾಫ್ಟ್ ನೋಡಿ. ರೆಡಿ ಆಯ್ತಲ್ವಾ? ಸೂಪರಾಗಿ ಬಂತು ನೋಡಿ. ಓಕೆ, ಈಗ ಇದಾದಮೇಲೆ ಈಗ ಫ್ಲ್ಯಾಗನ್ನು ಅಂಟಿಸೋಣ. ಈಗ ಅದೇನು ನಾನು ಸ್ಟ್ರಾ ತೊಗೊಂಡಿದ್ನಲ್ಲ, ಈ ಜ್ಯೂಸ್ ಸ್ಟ್ರಾ, ನಾವು ಜ್ಯೂಸ್ ಕುಡಿಯೋ ಸ್ಟ್ರಾ, ಅದನ್ನು ಈಗ ಗ್ಲೂಯಿಂದ ನಾನು ಸೆಂಟರಿಗೆ ನಾನು ಒಂದು ಬಾವುಟವನ್ನು ಹಚ್ಕೊಳ್ತೀನಿ. ಈಗ ರಿಪಬ್ಲಿಕ್ ಡೇ ಇರೋದ್ರಿಂದ ರಿಪಬ್ಲಿಕ್ ಡೇ ಸ್ಪೆಷಲ್ ಕ್ರಾಫ್ಟ್ ಈಗ ರೆಡಿ ಮಾಡ್ತಾಯಿದ್ದೀನಿ. ಈಗ ನೋಡಿ ಮಧ್ಯದಲ್ಲಿ ಹಚ್ಕೊಳ್ತೀನಿ. ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ಫ್ಲಾಗ್ ಅಂತ ನೋಡಿ. ಸೆಂಟರಲ್ಲಿ ಇಟ್ಕೊಂಡೆ ಜ್ಯೂಸ್ ಸ್ಟ್ರಾ. ಈಗ ಮತ್ತೆ ಗ್ಲೂ ಹಾಕ್ಬಿಟ್ಟು ಅಲ್ಲಿ ನಮ್ಮ ಏನು ಬಾವುಟ ಇದೆಯಲ್ಲ, ನಮ್ಮ ರಾಷ್ಟ್ರದ ಬಾವುಟವನ್ನು ಸೆಂಟರಲ್ಲಿ ನಾನೀಗ ಹಚ್ಕೊಳ್ತೀನಿ. ಈಗ ನೋಡಿ ಸೆಟ್ಟಿಂಗ್ ಆಯ್ತು. ಅಲ್ಲೇ ನೀಟಾಗಿ ಬಾವುಟನ ಅಂಟಿಸ್ಕೊಂಡೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮೇಲ್ಗಡೆಗೆ ಅದು ಸರದಲ್ಲಿ ಹೇಗಿದ್ರು ಮಣಿ ಇತ್ತಲ್ವಾ, ಸ್ಮಾಲ್ ಮಣಿನೂ ಇರುತ್ತೆ, ದೊಡ್ಡ ದೊಡ್ಡ ಮಣಿನೂ ಇರುತ್ತೆ ಆ ಸರಗಳಲ್ಲಿ. ಅದನ್ನು ನಾನೀಗ ಈ ಸೆಂಟರಿಗೆ ಸ್ವಲ್ಪ ಗ್ಲೂ ಹಚ್ಚಿ ಅದನ್ನು ಇಟ್ಕೊಳ್ತೀನಿ. ಸ್ವಲ್ಪ ಹಿಂಗೆ ಶೋ ಆಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಆ ರೀತಿ ನೋಡು ಸೆಂಟರಲ್ಲಿ ಆ ಸರದ ಬೇಡದ ಸರ ಅದು, ಹಾಗೆ ಸರಗಳನ್ನು ಎಸಿಬಿಡಿ. ಈಗ ಸೆಂಟರಲ್ಲಿ ಇಟ್ಕೊಂಡೆ ನೋಡಿ ಎಷ್ಟು ಚೆನ್ನಾಗುತ್ತೆ. ಈಗ ಮೇಲ್ಗಡೆಗೆ ನಾನು ರಿಪಬ್ಲಿಕ್ ಡೇ ಇರೋದ್ರಿಂದ ನಾನು ಮೇಲ್ಗಡೆಗೆ ನಾನು ಹ್ಯಾಪಿ ರಿಪಬ್ಲಿಕ್ ಡೇ ಅಂತ ಹೇಳಿ ಬರ್ಕೊಳ್ತೀನಿ. ಇಲ್ಲಿ ಈಗ ಇಂಡಿಪೆಂಡೆನ್ಸ್ ಡೇ ಇರುತ್ತೆ, ಆವಾಗ ನಮಗೆ ಯಾವ ಸಂದರ್ಭಕ್ಕೆ ಅಲ್ಲಿ ಏನು ಕೊಟೇಶನ್ ಬರ್ಕೋಬೇಕೋ ಅದನ್ನು ನಾವಲ್ಲಿ ಬರ್ಕೊಳ್ಬೇಕು. ಈಗ ನೋಡಿ ನಾನು ಬರೆದಿದ್ದೀನಿ ಹ್ಯಾಪಿ ರಿಪಬ್ಲಿಕ್ ಡೇ ಅಂತೇಳಿ. ಹಾಗೆ ಒಂದು ಟ್ಯಾಗನ್ನು ಕೂಡ ನಾನು ಕಟ್ಕೊಂಡಿದ್ದೀನಿ ದಾರದಿಂದ. ಮೇಲ್ಗಡೆ ಕಾಣಿಸುತ್ತೆ, ನನಗೆ ತೋರಿಸ್ತೀನಿ ನೋಡಿ. ಆ ರೀತಿ ಒಂದು ದಪ್ಪ ದಾರನ ನಾನು ಸೂಜಿ ದಾರದಿಂದ ಒಂದು ಟ್ಯಾಗ್ ಮಾಡಿ ಗಂಟು ಹಾಕೊಂಡು ಅಲ್ಲಿ ಕಾಣಿಸ್ತಾ ಇದೆ ನೋಡಿ. ಅದನ್ನು ಈಗ ನಾನು ಒಂದು ವಾಲಿಗೆ ನಾನು ಹ್ಯಾಂಗ್ ಮಾಡಿದ್ದೀನಿ. ಈಗ ನೋಡಿ ಹ್ಯಾಪಿ ರಿಪಬ್ಲಿಕ್ ಡೇ